ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಲ್ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಲ್ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಲ್ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಲ್ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾಲ್ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು?
ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದು ಅಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ವಿರುದ್ಧ ಬಿಜೆಪಿ ಕಾಲ್ ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದು ಅಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ವಿರುದ್ಧ ಬಿಜೆಪಿ ಕಾಲ್ ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದು ಅಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ವಿರುದ್ಧ ಬಿಜೆಪಿ ಕಾಲ್ ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದು ಅಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ ವಿರುದ್ಧ ಬಿಜೆಪಿ ಕಾಲ್ ತುಳಿತದ ವಾರ್ ಮುಂದುವರೆಸದೆ ಜೂನ್ 13ರಂದು ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕಲಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು, ಹೈಕೋರ್ಟ್ನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದು ಅಲ್ದಿದ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಈಗ ಸಿಎಂ ಸೆಕ್ರೆಟರಿ